ಕೇವಲ ರೇಣುಕಾಸ್ವಾಮಿ ಕುಟುಂಬ ಮಾತ್ರ ಅಲ್ಲ, ದರ್ಶನ್ ದರ್ಪಕ್ಕೆ ಬಲಿಯಾಗಿ ಮತ್ತೊಂದು ಕುಟುಂಬ ಮೈಸೂರಿನಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ನಟ ದರ್ಶನ್ ಹಾಗೆ ಗ್ಯಾಂಗ್ನ ಮತ್ತೊಂದು ಕರಾಳ ಮುಖವನ್ನ ಆ ಕುಟುಂಬ ಬಯಲು ಮಾಡ್ತಾ ಇದೆ. ತೂಗುದೀಪ ಫಾರ್ಮ್ ಹೌಸ್ನಲ್ಲಿ ಕಾರ್ಮಿಕನೊಬ್ಬ ಗಾಯಗೊಂಡಿರ್ತಾರೆ. ಗೂಳಿ ತಿವಿತದಿಂದಾಗಿ ಆ ಕಾರ್ಮಿಕ ಗಂಭೀರವಾಗಿ ಗಾಯಗೊಂಡಿರ್ತಾನೆ. ಮಹೇಶ್ ಅಂತ ಹೇಳಿ ಆ ಕಾರ್ಮಿಕನ ಹೆಸರು. ಆದ್ರೆ ಈ ಬಗ್ಗೆ ಪರಿಹಾರವನ್ನ ಕೇಳೋಕ್ ಹೋದಾಗ ಡಿ ಗ್ಯಾಂಗ್ ದರ್ಶನ್ ಹಾಗೆ ಅವರ ಗ್ಯಾಂಗ್ ದರ್ಪವನ್ನ ತೋರ್ತು ಮಹೇಶ್ ಕುಟುಂಬಸ್ಥರ ಮೇಲೆ ಅನ್ನುವಂಥ ಆರೋಪ ಇದೆ. ಖುದ್ದು ಮಹೇಶ್ ಈ ಆರೋಪವನ್ನ ಮಾಡಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ರವಿ ಪಾಂಡೋಪುರ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಫಾರಂ ಅಂದರೆ ದರ್ಶನ್ ಅವರ ಫಾರಂನಲ್ಲಿ ಕೂಲಿ ಕೆಲಸಕ್ಕೆ ಸೇರಿದಂತಹ ವ್ಯಕ್ತಿಯ ಬದುಕು ಸದ್ಯ ಹಾಸಿಗೆ ಮೇಲೆ ಕಳೆಯುವಂತಹ ದುಸ್ಥಿತಿ ಎದುರಾಗ್ತಿದೆ. ಇಷ್ಟಾದರೂ ಕೂಡ ಅವರು ಸಹಾಯ ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದಂತಹ ಮಹೇಶ್ ಕುಟುಂಬಕ್ಕೆ ಅವರನ್ನು ಸಂಪರ್ಕಿಸಿದಂತಹ ಒಂದು ವೇಳೆಯಲ್ಲಿ ಆಘಾತ ಎದುರಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಾನು ಅಲ್ಲಿ ದರ್ಶನ್ ಸಾಹೇಬ್ರಲ್ಲಿ 5 ವರ್ಷಗಳ ಕಾಲ ಅಲ್ಲಿ ಕೂಲಿ ಮಾಡಿದ್ದೀನಿ ಸರ್. ದರ್ಶನ್ ಸಾಹೇಬ್ರಲ್ಲಿ ಆವಾಗ ಏಟಾದಾಗ ನನ್ನ ಹಾಸ್ಪಿಟ್ಲ್ ಕರ್ಕೊ ಹೋಯ್ತಾ ಇರ್ಬೇಕಾದ್ರೆ ನಾನು ಅವ್ರ ಕಾರಲ್ಲಿ ಅವರೇ ಕುಣಿಸ್ಕೊಂಡು ಪಕ್ಕದಲ್ಲೇ ಕುತ್ಕೊಂಡು ಹೋಯ್ತಾ ಇರ್ಬೇಕಾದ್ರೆ ಅವ್ರಂದರು, ಏನು ಏನಣ್ಣ ನಾವು ಸಾರ್ ಅಂತಿಲ್ಲ ಅಣ್ಣ ಅಂತಿದ್ವಿ. ಅದಕ್ಕೆ ಅವ್ರದ ಅಣ್ಣ ಏನಣ್ಣ ನನ್ನ ಜೀವನ ಹಿಂಗೆ ಆಗತ್ತಿಲ್ಲ, ನನ್ನ ಹೆಂಡತಿ ಮಕ್ಕಳು ನನ್ನ ತಂದೆ ತಾಯಿ ನನಗೆ ಯಾರು ಕಾಪಾಡೋರು, ನನಗೆ ಯಾರು ನೋಡ್ಕೊಡೋರು ಅಂತಂತಲೇ ಯಾರು ಹೆದರ್ಕೋಬೇಡ ಕಣೋ, ನಾನಿದ್ದೀನಿ ಎಲ್ಲ ನಿನ್ಗೇನು ಸೌಲಭ್ಯ ಬೇಕು ನಾನು ಮಾಡಿಕೊಡ್ತೀನಿ, ಹೆದರ್ಕೋಬೇಡ, ಸುಮ್ಮನಿರ ಚೆನ್ನಾಗಿರಿಸ್ತೀನಿ, ಚೆನ್ನಾಗಿ ಆಯ್ತಿದೆ ಸುಮ್ಮನಿರ ಅಂತಂದರೆ ಹೊರ್ತು ಹಾಸ್ಪಿಟ್ಲಿಗೆ ತಗೋಗಿ ಸೇರಿಸಿ ಕರ್ಕೊಂಬಂದು ಇಲ್ಲಿ ಬುಡ ಹೊಂಟಂಗೆ ಅಂದರು ಸರ್. ಪುನವೇ ಯಾರು ಬಂದು ತಿರುಗಿ ನೋಡಲಿಲ್ಲ. ನನಗೆ ಏನೋ ಅವರಿಂದ ಸಾಲ ಸೌಲಭ್ಯಗಳು ಇಲ್ಲ ಸರ್. ಈಗ 5 ವರ್ಷ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ, ಎಷ್ಟು ಸಂಬಳ ಕೊಡ್ತಿದ್ರು, ಏನೇನು ಕೊಡ್ತಿದ್ರು ಸರ್? ತಿಂಗಳಿಗೆ 8,000 ರೂಪಾಯಿ ಸಂಬಳ ಕೊಡ್ತಿದ್ರು ಸರ್. ತಿಂಗಳಿಗೆ 8,000 ರೂಪಾಯಿ ಸಂಬಳ ಕೊಡ್ತಿರು. ಊಟ ಮಾತ್ರ ತಿಂಗ ಊಟಕ್ಕೆ ತಂದು ಕೊಡ್ತಿರು. ಅಲ್ಲಿ ಊಟಕ್ಕೆ ಫ್ಯಾಮಿಲಿಗೆ ಅಲ್ಲಿರೋ ಹುಡುಗರುಗಳಿಗೆ ಅಡುಗೆ ಮಾಡಿಕೊಡೋಕೆ ಎಲ್ಲವೇ ರೇಷನ್ನ ಎಲ್ಲ ತಂದು ಕೊಡ್ತಿರು ಸರ್. ಅವರು ನಮ್ಗೆ ತಂದು ಕೊಡ್ತಿರು. ಅದ ನಾವು ಫ್ಯಾಮಿಲಿ ಇದ್ವಲ್ಲ, ನಾವು ಮಾಡಿ ಹುಡುಗರಿಗೆಲ್ಲ ಬಡಿಸ್ಬಿಟ್ಟು ನಾವು ಊಟ ಮಾಡ್ಕೊಂಡು ಅದೇ ತೋಟದಲ್ಲಿ ಕಾಯಿಗೆ ಎತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕೆಡಗು ಒಳ್ಳೇದು ಕೆಟ್ಟ ಎಲ್ಲ ನೋಡ್ಕೊಂಡು ಇದ್ದು ಸರ್. ಎಷ್ಟು ವರ್ಷದ ನೀವು ಅಲ್ಲಿ ಕೆಲಸ ಮಾಡಿದ್ರಿ? 5 ವರ್ಷ ಕರೆಕ್ಟಾಗಿ ಕೆಲಸ ಮಾಡಿದ್ದೀನಿ ಸರ್. 5 ವರ್ಷ ಕಾಲ ಅಲ್ಲಿ ಕೂಲಿ ಮಾಡಿದ್ದೀನಿ. ಅಲ್ಲ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ? ಇಲ್ಲಿ ಯಾರ್ಯಾರು ಇದ್ದೀರಿ ಸರ್? ನಮ್ಮ ಮನೇಲಿ ಅಂದರೆ ಸರ್ ನಾನು ನನ್ನ ಹೆಂಡತಿ ಇಬ್ಬರು ಬಿಟ್ರೆ ಬೇರೆ ನಾನು ನನ್ನ ಹೆಂಡತಿ ನನ್ನ ಸಣ್ಣ ಮಕ್ಕಳು ಸರ್. ಕೇಳಿಲ್ವಾ ಸರ್ ಪರಿಹಾರನ, ಅಥವಾ ಏನೋ ಕಂಪ್ಲೇಂಟ್ ಏನು ಕೊಡ್ಲಿಲ್ವಾ? ದೂರು ಏನಾದ್ರು? ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಸರ್. ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಸರ್. ಯಾಕೆ ಕೊಡಲಿಲ್ಲ ಕಂಪ್ಲೇಂಟ್ ಸರ್? ನಾನು ಏನಂತ ಕಂಪ್ಲೇಂಟ್ ಕೊಡಲಿ ಸರ್? ಯಾವರೇ ಭರವಸೆ ಕೊಟ್ಟಿರಲ್ಲ ಸರ್. ತಾನೇ ಈಗ ನೀವು ಕೂತಿರ್ಲಾಗ ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ಎದ್ರಕಬಿಡಕ್ಕನೇ ಏನು ಮಾಡಕ್ಕ, ಇನ್ನು ನಾನು ಇದನ್ನು ಸುಮ್ಮನಿರೋ ನಿನ್ನ ನೋಡ್ಕೊತೀನಿ ಎಲ್ಲ ನೀನೇ ಸರ್. ಮೊದಲೇ ಹೆಂಗೆ ಚೆನ್ನಾಗಿ ತಿರ್ಗಾಡ್ಕೊಂಡು ಓಡಾಡ್ಕೊಂಡು ಎಲ್ಲ ಮಾಡ್ಕೊಯ್ದ ಆ ರೀತಿ ನಾ ಏನಾದರೂ ಸರಿ ಮಾಡಿಕೊಡ್ತೀನಿ ಅಂತಂದ್ರಲ್ಲ ಸರ್. ನಾನು ಹೆಂಗೆ ಅಂತ ಇದಂದ್ಮೇಲೆ ನಾನು ಹೆಂಗೆ ಕಂಪ್ಲೇಂಟ್ ಕೊಡೋಕ್ಕೆ ಸಾಧ್ಯ? ಸರಿ, ಭರವಸೆ ಕೊಟ್ಟರು, ಆದರೆ ದುಡ್ಡು ಕೊಟ್ಟಿಲ್ವಲ್ಲ, ಅದಾದ್ಮೇಲೆ ಅದು ಕೇಳಿಲ್ವ ನೀವು ಅವ್ರನ್ನ? ಸರ್ ಹೋದಾಗ ಗೇಟ್ ಬೀಗ ಹಾಕ್ಬಿಟ್ಟು ನಾಯಿಗಳು ಬಿಟ್ಬಿಟ್ರು ಸರ್. ಗೇಟಿಗೆ ಬೀಗ ಹಾಕ್ಬಿಟ್ರು. ಫಾರ್ಮ್ ಹೌಸ್ಗೆ ನಾವು ಈಗ ಆಗುತ್ತೆ ಇನ್ನೇನು ಮಾಡೋಕ್ಕೆ ಜೀವನ, ಇನ್ನು ಏನಾರು ಪರಿಹಾರ ಅಷ್ಟು ಇಟ್ಕೊಂಡಂಗೆ ಜೀವನ ಮಾಡೋಂಬಿಟ್ಟು ಕೇಳಕ್ಕಂತ ತೋಟಕ್ಕೆ ಹೋದ ತಕ್ಷಣ ಏನು ಮಾಡಿದ್ರು, ನಾಯಿಗಳನ್ನೆಲ್ಲ ಬಿಟ್ಬಿಟ್ಟು ಗೇಟ್ ಬೀಗ ಹಾಕ್ಬಿಟ್ರು. ಆ ಗೇಟ್ ಬೀಗ ಹಾಕ್ಲಿ ಅಲ್ಲೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.